ಹಲೋ ಮೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಸ್ಮಾಲ್ ಚಿಟ್ ಚಾಟ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಕೆಲವು ಸರಿ ನಮ್ಮ ನೆಗ್ಲಿಜೆನ್ಸಿಂದ ನೋಡೋಣ ಬಿಡು, ಆಮೇಲೆ ನಾಳೆ ಅಂತಂದು ಆ ಒಂದು ನೆಗ್ಲಿಜೆನ್ಸ್ ಇರುತ್ತಲ್ಲ, ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಆ ಒಂದು ಮೈಂಡ್ಸೆಟ್ ಇದ್ದರೆ ನಿಜವಾಗಿಯೂ ತುಂಬಾ ಪ್ರಾಬ್ಲಮ್. ಎಲ್ಲ ವಿಚಾರದಲ್ಲೂ ನಾವು ಡೌನ್ಫಾಲ್ ಆಗ್ತಾ ಹೋಗ್ತೀವಿ. ದೊಡ್ಡವರೇ ಹೇಳಿದ್ದಾರೆ, ಇವತ್ತು ಮಾಡುವುದನ್ನು ಹಿಂದೆ ಮಾಡುವುದನ್ನು ಯಾವತ್ತು ಮುಂದೊಂದು ತಕ್ಷಣ ಮಾಡಿಬಿಡು ಅಂತ. ನಾಳೆ ಅಂದವರ ಮನೆ ಹಾಳು ಅಂತ ಕೂಡ ಹೇಳಿದ್ದಾರೆ. ಎಷ್ಟೋ ಅದ್ರ ಬಗ್ಗೆ ಗಾದೆ ಮಾತುಗಳು ಕೂಡ ಇದೆ. ಸೊ ಅದ್ರ ಪ್ರಕಾರವಾಗಿ ನಾವು ಯಾವುದೇ ವಿಚಾರವಾಗಲಿ ತಕ್ಷಣ ನಮಗೆ ಈಗ ಬೇಕಾಗುತ್ತಾ ತಕ್ಷಣ ಅದನ್ನ ಪಡ್ಕೊಂಡ್ಬಿಡ್ಬೇಕು. ಬೇಸಿಕ್ ಥಿಂಗ್ಸ್ ತಗೋಣ. ಈಗ ನೀರು ನಮ್ಗೆ ಬಾಯಕ್ಕೆ ಆಗಿರುತ್ತೆ, ಏನೋ ಬ್ಯುಸಿ ಇರ್ತೀವಿ, ಎಲ್ಲೋ ಆಚೆ ಕಡೆ ಇರ್ತೀವಿ, ಬಟ್ ಏನೋ ವರ್ಕ್ ಶೆಡ್ಯೂಲ್ ಈ ಕೆಲಸ ಮಾಡಿದ ಮೇಲೆ ನೀರು ಕುಡಿಯೋಣಪ್ಪ, ಏನು ಅವಸರ ಅಂತ ಅನ್ನುವಂಥ ಪೋಸ್ಟ್ಪೋನ್ ಮೈಂಡೆಡ್ ಇರ್ತಲ್ಲ, ಅದು ಬೇಡ. ಈಗ ನಮಗೆ ಬಾಯಾರಿಕೆ ಆಗಿದೆಯಾ, ನಮಗೆ ನೀರು ಬೇಕು ಅಂತ ಅನ್ಸುತ್ತಾ, ತಕ್ಷಣಕ್ಕೆ ಹೋಗಿ ನಾವು ನೀರು ಒಂದು ಗ್ಲಾಸ್ ಸಂಪೂರ್ಣ ಕುಡಿದು ಬಿಡಬೇಕು. ಅಥವಾ ನಾವು ವರ್ಕಿಂಗ್ ಪ್ಲೇಸಲ್ಲೇ ಒಂದು ಬಾಟಲ್ ನೀರು ಇದ್ದರೂ ಕೂಡ ಆ ಬಾಟಲ್ ನೀರು ಓಪನ್ ಮಾಡಿ ಕ್ಯಾಪ್ ಕುಡಿಯೋಕ್ಕೂ ಕೂಡ ನಮಗೆ ಎಷ್ಟೊಂದು ವರ್ಕ್ ಶೆಡ್ಯೂಲ್ ಬ್ಯುಸಿ ಇರುತ್ತೆ ಅಂದರೆ ಜಸ್ಟ್ ನೆಗ್ಲಿಜೆನ್ಸ್ ಮಾಡಿಬಿಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಖಂಡಿತವಾಗಿಯೂ ಡಿಹೈಡ್ರೇಷನ್ ಆಗುತ್ತೆ. ನೀರು ಕುಡಿದೇ ಇದ್ದರೆ ಸರ್ವತೋಮುಖವಾಗಿ ಬಾಡಿ ಸಂಪೂರ್ಣವಾಗಿ ಡ್ರೈನೆಸ್ ಫೀಲ್ ಆಗಿ ಡಿಹೈಡ್ರೇಷನ್ ಆಗಿ ನಾನಾ ಕಾಯಿಲೆಗಳಿಗೆ ನಾವು ತುತ್ತಾಗಬೇಕಾಗುತ್ತೆ. ಸೊ ಬೇಸಿಕ್ ಏನು, ನಾವು ಒಂದು ಪುಟ್ಟ ವಿಚಾರದಿಂದ ತಗೊಳ್ತಾ ಇದ್ದೀನಿ, ನೀರು ಜೀವಜಲ. ನೀರನ್ನ ತಕ್ಷಣಕ್ಕೆ ಕುಡಿದು ಬಿಡಬೇಕು, ಬಾಯಾರಿಕೆ ಆಗುತ್ತೋ ಬಿಡ್ತೋ. ಈ ಒಂದು ಸಮ್ಮರಲ್ಲಿ ದಿನಕ್ಕೆ ಒಂದು 8 ರಿಂದ 10 ಗ್ಲಾಸ್ ಅಷ್ಟು ನೀರು ಕುಡಿಲೇಬೇಕು ಅಂತ ಹೇಳುತ್ತೆ ಆಯುರ್ವೇದ ಕೂಡ ಹಾಗೂ ಸೈನ್ಸ್ ಕೂಡ. ಸೊ ಈ ರೀತಿ ಯಾವುದೇ ಕೆಲಸ ಆಗಿರ್ಬೋದು, ನೀರು ಕುಡಿಯೋದಷ್ಟೇ ಅಲ್ಲ, ನಾವು ಊಟ ಮಾಡೋ ವಿಷಯನೇ ಆಗಿರ್ಬೋದು, ಅಥವಾ ನಮ್ಮ ಒಂದು ಕರಿಯರ್ ಬಗ್ಗೆನೇ ಆಗಿರ್ಬೋದು, ಜಾಬ್ ಪ್ರೊಫೆಷನಲ್ ವೈಸ್ ಆಗಿರ್ಬೋದು, ಅಥವಾ ನಮ್ಮ ಲೈಫ್ನಲ್ಲಿ ತೆಗೆದುಕೊಳ್ಬೇಕಾಗಿರುವಂಥ ಒಂದು ಮುಖ್ಯವಾದ ಡಿಸಿಷನ್ಸ್ ಆಗಿರ್ಬೋದು, ನಾವು ಯೋಚನೆ ಮಾಡಬೇಕು. ತಕ್ಷಣ ನಿಮಗೆ ಕರೆಕ್ಟ್ ಅಂತ ಅನ್ಸುತ್ತಾ, ನಿಮ್ಗೆ ಒಂದು ರೀತಿ ತುಮುಲ ಒಂದು ತೊಳಲಾಟ ಇರುತ್ತಾ, ನಿಮ್ಮ ದೊಡ್ಡವರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿ ಯಾವ್ದು ನಿಮಗೆ ಮೆಜಾರಿಟಿ ಜಾಸ್ತಿ ಆಗಿರುವಂಥ ಒಪಿನಿಯನ್ ಸಿಗುತ್ತೋ ಆ ತೀರ್ಮಾನವನ್ನು ತಕ್ಷಣಕ್ಕೆ ತೆಗೆದುಕೊಂಡ್ಬಿಡ್ಬೇಕು. ನೋಡೋಣ ಬಿಡು, ನಾಳೆ ಮಾಡೋಣ ಬಿಡು, ಮುಂದಿನ ವಾರ, ಆ ಕಡೆ ವಾರ ಅನ್ನೋಂಥ ಪೋಸ್ಟ್ಪೋನ್ ಬೇಡ. ಈ ಒಂದು ಮೈಂಡ್ಸೆಟ್ಟಲ್ಲಿ ಎಷ್ಟೋ ಜನ ಇರ್ತಾರೆ ಫ್ರೆಂಡ್ಸ್. ಸೊ ಯಾವುದೇ ಒಂದು ವೆಯ್ಟ್ ಲಾಸ್ ಮಾಡುವಂಥ ವಿಚಾರನೇ ಆಗಲಿ, ವಾಕ್ ಮಾಡಬೇಕು ಅಂತ ಇದ್ದೀನಿ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, 1ನೇ ತಾರೀಕು ಮಾಡಿಬಿಡೋಣ ಅನ್ನೋಂತಹ ಮೈಂಡ್ಸೆಟ್. ನಮ್ಮ ಒಂದು ಬಾಡಿನ ಹೆಲ್ದಿಯಾಗಿ ಇಟ್ಕೋಬೇಕು, ವಾಕ್ ಹೋಗಬೇಕು ಅನ್ನೋ ವಿಚಾರ, ವೆಯ್ಟ್ ಲಾಸ್ ಮಾಡಬೇಕು ಅಂತ ವಿಚಾರ ಕೂಡ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತೀವಿ. ಸೊ ಆ ಒಂದು ಮೈಂಡ್ಸೆಟ್ಟಿಂದ ನಾವು ಆಚೆ ಬಂದು ಇವತ್ತಿನ ಕೆಲಸ ಈ ಕ್ಷಣಕ್ಕೆ ಮಾಡಿಬಿಡಬೇಕು ಅನ್ನೋಂಥ ಕಾನ್ಸೆಪ್ಟ್, ಆ ಫಿಲಾಸಫಿನ ಬೆಳೆಸ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಪಾವನವಾಗುತ್ತೆ. ಇನ್ನು ನನ್ನ ಚಾನಲಲ್ಲಿ ಆಗಲಿ ಎಷ್ಟೋ ರೆಮಿಡೀಸ್ನ, ಹೇರ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೋಮ್ ರೆಮಿಡೀಸ್ನ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನೋಡ್ತಾರೆ, ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊತ ಬಂದ್ಬಿಡ್ತಾರೆ. ಆಗೇನಾಗುತ್ತೆ, ನಮ್ಮ ಮೈಂಡ್ ನೂರಾರು ಸಮಸ್ಯೆಗಳು, ನೂರಾರು ಮನೆ ಕೆಲಸ, ಅದು ಇದು, ಆ ಒಂದು ಶೆಡ್ಯೂಲಲ್ಲಿ ನಮ್ಮ ಮೈಂಡ್ ಆ ವಿಚಾರ ಹೊರಟು ಹೋಗೇ ಬಿಡುತ್ತೆ. ಸೊ ನಾವು ಮಾಡ್ಕೋಬೇಕಾಗಿರುವಂಥ ಒಂದು ಸಣ್ಣ ಒಂದು ಯೂಟ್ಯೂಬಲ್ಲಿ ನೋಡಿರುವಂಥ ಒಂದು ರೆಮಿಡಿನೇ ಆಗಿರ್ಬೋದು, ಆ ರೆಮಿಡಿ ಮಾಡ್ಕೊಳ್ಳೋದನ್ನ ನಾಳೆ ನಾಡಿದ್ದು ಅಂತಂದು ಪೋಸ್ಟ್ಪೋನ್ ಮಾಡಿಕೊಂಡು ಮುಗಿದೋಯ್ತು. ಅಲ್ಲಿಗೇನಾಯಿತು, ನಮ್ಮ ಹೇರ್ ಕೇರ್ ಕೂಡ ಆಗಲ್ಲ, ನಮ್ಮ ಸ್ಕಿನ್ ಕೇರ್ ಕೂಡ ಆಗಲ್ಲ. ವಯಸ್ಸಿಗಿಂತಲೂ ಜಾಸ್ತಿ ನಾವು ದೊಡ್ಡವರಾಗಿ ಕಾಣ್ತೀವಿ, ಬೇಗ ಮುಪ್ಪು ಆವರಿಸ್ಬಿಡುತ್ತೆ, ಹಾಗೂ ಬಾಡಿ ಕೂಡ ಹೆಲ್ದಿಯಾಗಿರೋಲ್ಲ. ಸೊ ಈ ಸರ್ವತೋಮುಖವಾಗಿ ನಾನು ಮಾತನಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ವಿಚಾರವನ್ನೇ ಆಗಿರ್ಬೋದು, ಪೋಸ್ಟ್ಪೋನ್ ಮೈಂಡೆಡ್ ಆ ಒಂದು ಮೈಂಡ್ಸೆಟ್ ಯಾರೂ ಇರಬಾರ್ದು. ಓಕೆ, ಯಾವುದೇ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರನೇ ಆಗಿರ್ಬೋದು, ಒಳ್ಳೆಯ ರೀತಿಯ ವಿಚಾರವನ್ನು ನಾವು ತಕ್ಷಣಕ್ಕೆ ಕೈಗೊಂಡ್ಬಿಟ್ಟು ಅದರ ಒಂದು ಪ್ರಾಸೆಸ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ನನ್ನ ಒಂದು ಅನುಭವದ ವಿಚಾರವನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಇನ್ನೊಂದು, ನಾವು ಸಹಜವಾಗಿ ನೆಗ್ಲಿಜೆನ್ಸ್ ಮಾಡ್ಕೊಳ್ಳೋಂಥ ವಿಚಾರ ಅಂದರೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು. ಈ ಒಂದು ಚಿಕ್ಕ ವಿಚಾರ, ಅಥವಾ ಒಂದು ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ಕೊಳ್ಳೋಂಥ ವಿಚಾರವನ್ನೇ ಆಗಿರ್ಬೋದು, ನಾವು ನೆಗ್ಲಿಜೆನ್ಸ್ ಮಾಡ್ತಾ ಹೋಗ್ತೀವಿ. ನಾಳೆ ಮಾಡ್ಕೊಳ್ಳೋಣ ಬಿಡು, ಆಮೇಲೆ ಮಾಡ್ಕೊಳ್ಳೋಣ ಬಿಡು, ಅಥವಾ ವೀಕೆಂಡಲ್ಲಿ ಮಾಡ್ಕೊಳ್ಳೋಣ ಬಿಡು ಅನ್ನುವಂಥ ಒಂದು ಪೋಸ್ಟ್ಪೋನ್ ಮೈಂಡ್. ಈ ಒಂದು ಪೋಸ್ಟ್ಪೋನ್ ಮೈಂಡ್ನೆಸ್ ಇದ್ದಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆ ಒಂದು ಗಟ್ಟಿ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾಳೆ ನೆಕ್ಸ್ಟ್ ವೀಕ್ ಆಮೇಲೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋದಾಗ ಆ ಕೆಲಸ ಆಗೋದೇ ಇಲ್ಲ. ಮನೇನ ಕ್ಲೀನ್ ಮಾಡ್ಕೊಳ್ಳೋವಂಥ ವಿಚಾರದಲ್ಲಿ ಮನೆ ಕ್ಲೀನ್ ಇಲ್ಲದೆ ಹೋದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಎಷ್ಟೋ ಜನ ಕಂಡಿಡ್ಕೊಳ್ಳುವಂತಹ ಒಂದು ವಾಡಿಕೆ ಕೂಡ ಇದೆ. ಯಾಕಂದರೆ ಹೆಲ್ದಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ. ಸೊ ನಮ್ಮ ಮನೆಯ ಒಂದು ಕ್ಲೀನ್
ಅಥವಾ ಮನೆಯ ಸುತ್ತಮುತ್ತ ಇರುವಂತಹ ಕ್ಲೀನ್ಲಿನೆಸ್ ಮೇಲೆ ಆ ವ್ಯಕ್ತಿ ಏನು ಅಂತ ಅರ್ಥ ಆಗುತ್ತೆ. ಆ ವ್ಯಕ್ತಿಯ ಕ್ಯಾರೆಕ್ಟರ್, ಆ ವ್ಯಕ್ತಿಯ ಗುಣ, ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಥ ಪುಟ್ಟ ವಿಚಾರಗಳನ್ನು ಕೂಡ ನಾವು ಅರ್ಥೈಸ್ಕೊಳ್ತಾ ಹೋಗಬೇಕು, ಹಾಗೂ ಇದನ್ನ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನಾನು ಮಾತಾಡಿದ್ದು ಸರಿನಾ? ನನ್ನ ಒಂದು ಮೈಂಡ್ಸೆಟ್ ಆ ರೀತಿ ಬೆಳೆಸ್ಕೋಬೇಕು ಅಂತ ನಿಮ್ಮ ಜೊತೆ ನಾನು ಏನು ಶೇರ್ ಮಾಡಿಕೊಂಡೆ ಅದನ್ನು ಕೂಡ ನಾನು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅನ್ನೋಂಥ ಮೈಂಡ್ಸೆಟ್ ನ್ಯಾಚುರಲಿ ಮಾನವನ ಸಹಜ ಗುಣ. ಅದನ್ನ ಬಿಟ್ಬಿಟ್ಟು ಎಸ್ ಈಗಲೇ, ನಾವು ಇಟ್ ಸೆಲ್ಫ್, ನೆಕ್ಸ್ಟ್ ಬೇಡ, ನಾವು ಇಟ್ ಸೆಲ್ಫ್ ಅನ್ನೋಂಥ ಮೈಂಡ್ಸೆಟ್ ಪುಟ್ಟ ಮಕ್ಕಳಿಂದಾನೇ ನಮ್ಮ ಮಕ್ಕಳಿಗೂ ಕೂಡ ಆ ಒಂದು ಮೈಂಡ್ಸೆಟ್ ಬೆಳೆಸ್ತಾ ಹೋಗಿ ಅದ್ರ ಪ್ರಕಾರ ನಾವು ನಡ್ಕೋತಾ ಹೋಗ್ಬಿಟ್ರೆ ಖಂಡಿತವಾಗಿಯೂ ನಮ್ಗೆ ಒಳ್ಳೆಯದಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಇದ್ರ ಬಗ್ಗೆ ಏನಾದರೂ ವ್ಯತಿರಿಕ್ತವಾದ ಭಾವನೆಗಳು ಇದ್ರೂ ಕೂಡ ನೀವು ಬಂದು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ಯು ಆರ್ ಆಲ್ ಗೋಯಿಂಗ್ ಗುಡ್. ಚೆನ್ನಾಗಿ ನೀರು ಕುಡೀರಿ. ಈ ಕ್ಷಣಕ್ಕೆ ಈ ವಿಡಿಯೋ ನೋಡಿದ ತಕ್ಷಣವೇ ಏನಾದರೂ ಪೆಂಡಿಂಗ್ ಕೆಲಸಗಳಿದ್ದರೆ ನೀರು ಕುಡಿಯೋದೇ ಆಗಿರ್ಬೋದು, ಊಟ ಮಾಡೋದೇ ಆಗಿರ್ಬೋದು, ಲೈಫಲ್ಲಿ ಏನಾದ್ರು ಡಿಸಿಷನ್ ತೆಗೆದುಕೊಳ್ಳೋದೇ ಆಗಿರ್ಬೋದು, ಏನಾದ್ರು ಪೆಂಡಿಂಗ್ ಇದ್ದರೆ ತಕ್ಷಣಕ್ಕೆ ಯೋಚನೆ ಮಾಡಿ ತಗೊಂಬಿಡಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು. ಬಾಯ್.